ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಮೊನ್ನೆ ತಾನೇ ಆಂಧ್ರದ ಕರ್ನೂಲ್ನಲ್ಲಿ ಒಂದು ಭೀಕರ ಬಸ್ ದುರಂತ ನಡೆದು ಹೋಗಿ 19 ಜನ ಆ ಬಸ್ನ ಅಗ್ನಿ ಅವಘಡದಲ್ಲಿ ಆ ದುರಂತದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ರು. ಎಲ್ಲರೂ ಅಂದ್ಕೊಂಡಿದ್ದದ್ದು ಬಸ್ ಬೈಕ್ಗೆ ಡಿಕ್ಕಿ ಹೊಡೆದು ನಂತರ ಅದು ಬ್ಲಾಸ್ಟ್ ಆಯಿತು, ನಂತರ ಇಡೀ ಬಸ್ ಹೊತ್ಕೊಂಡಿದೆ ಅಂತ ಹೇಳಿ. ಆದರೆ ಈಗ ಒಂದು ರೋಚಕ ಟ್ವಿಸ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿದೆ. ಅದರ ಕುರಿತಾಗಿ ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕರ್ನೂಲ್ನಲ್ಲಿ ನಡೆದ ಖಾಸಗಿ ಬಸ್ ದುರಂತಕ್ಕೆ ಟ್ವಿಸ್ಟ್. ಬಸ್ ಡಿಕ್ಕಿಗೂ ಮೊದಲೇ ಅಪಘಾತಕ್ಕೀಡಾಗಿದ್ದ ಬೈಕ್, ತಲೆಗೆ ಪೆಟ್ಟಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದ ಸವಾರ ಶಿವಶಂಕರ್. ರಸ್ತೆ ಮೇಲೆ ಬಿದ್ದಿದ್ದ ಬೈಕ್ ಮೇಲೆ ಬಸ್ ಚಲಿಸಿದ್ದ ಡ್ರೈವರ್, ಕೆಳಗೆ ಸಿಲುಕಿದ್ದ ಬೈಕ್ ಸ್ಫೋಟಗೊಂಡು ಹೊತ್ತಿ ಉರಿದ ಬಸ್. ಕರ್ನೂಲ್ ಬಸ್ ಅವಘಡ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್. ರಾಜ್ಯ ಸಾರಿಗೆ ಅಧಿಕಾರಿಗಳು ಟ್ರಾಫಿಕ್ ಪೊಲೀಸರಿಂದ ಖಾಸಗಿ ಬಸ್ಗಳ ಚೆಕಿಂಗ್. ಡ್ರೈವರ್ ಲೈಸೆನ್ಸ್, ಬಸ್ಗಳ ದಾಖಲೆ ಪರಿಶೀಲಿಸ್ತಾ ಇರೋ ಆಫೀಸರ್ಸ್. ವರುಣಾ ನಾಲೆಯಲ್ಲಿ ಬಾಲಕನ ರಕ್ಷಿಸಲು ಹೋದ ಸಹೋದರರು ನೀರು ಪಾಲು. 15 ದಿನದ ಹಿಂದೆ ಮದುವೆಯಾಗಿದ್ದ ನಂದನ್, ಸಹೋದರ ರಾಕೇಶ್ ಸಾವು. ಮೈಸೂರಿನ ಬಡಗಲಹುಂಡಿ ಗ್ರಾಮದಲ್ಲಿ ಕುಟುಂಬಸ್ಥರ ಆಕ್ರಂದನ. ವೆಂಕಟೇಶ್ ಕೊಲೆ ಕೇಸ್ನ ಮಾಸ್ಟರ್ ಮೈಂಡ್ ಅರೆಸ್ಟ್. ಗಂಗಾವತಿ ನಗರ ಪೊಲೀಸರಿಂದ ಆರೋಪಿ ರವಿ ಲಾಕ್. ಹಳೆ ವೈಷಮ್ಯ, ಇಸ್ಪೀಟು ದಂಧೆ ವಿಚಾರವಾಗಿ ನಡೆದಿದ್ದ ಮರ್ಡರ್. ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವ ಭಾಷಣ ಮಾಡಿದ ಆರೋಪ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ದಾಖಲು. ಈಶ್ವರಿ ಪದ್ಮುಂಜ ಅನ್ನೋರಿಂದ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.